ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರ ಒಂದು ಧ್ವನಿ ಹಾಗೂ ಯುವಕರ ಒಂದು ಕೂಗು ಏನಿದೆ, ಈ ಬಾರಿ ರಕ್ಷಾರಾಮಯ್ಯಣ್ಣನವ್ರಿಗೆ ಟಿಕೆಟ್ ನೀಡಬೇಕು, ಲೋಕಸಭಾ ಕ್ಷೇತ್ರಕ್ಕೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡಬೇಕಂತ ಒಂದು ಮನವಿ. ಈ ಬಾರಿ ರಕ್ಷಾರಾಮಯ್ಯ ಅಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ಯುವಕರಿಗೆಲ್ಲ ಸ್ಫೂರ್ತಿ ಅನ್ನೋದಿರುತ್ತೆ. ಇವ್ರು ಫ್ಲೈಟಲ್ಲಿ ಇರುವಾಗೂ ನಾವು ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರೇನು ನಮಗೆ ಸ್ಪಂದಿಸಿ ನಮಗೆ ಬೆಡ್ ಇಲ್ದಿರೋ ಟೈಮಲ್ಲಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮದು ಒಂದು ಏನು ಮನವಿ ಇದೆ, ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇವ್ರಿಗೆ ಕೊಟ್ಟಿದ್ರೆ, ಕಾಂಗ್ರೆಸ್ ಟಿಕೆಟನ್ನು ನೀಡಿದ್ರೆ ಜಯಶೀಲರನ್ನಾಗಿ 101% ಗೆಲುವು ಇವ್ರದ್ದೇ ಆಗುತ್ತೆ. ನನ್ನ ಹೆಸರು ಮುಜಾಹಿದ್ ಪಾಷಾ, 6ನೇ ವಾರ್ಡ್ ಮುನ್ಸಿಪಲ್ ಬಡಾವಣೆ. ಈ ದಿನ ಇಲ್ಲಿ ಸೇರಿರೋದು ಏನಂದರೆ ವಿಷಯ, ಮಾನ್ಯ ರಕ್ಷಾರಾಮಯ್ಯಣ್ಣನವ್ರಿಗೆ ನಮ್ಮ ಕಡೆಯಿಂದ ಬೆಂಬಲ ಇದೆ. ಹಿಂದಿನ ಒಂದು 7-8-10 ವರ್ಷಗಳಿಂದ ಭಾಳ ಸೌಕರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವರೇ ಅಂತ ಇಲ್ಲ, ಇವ್ರ ತಾತ ಅಪ್ಪ ಜಮಾನಿಂದನೂ ಲೋಕಸಭಾ ಕ್ಷೇತ್ರಕ್ಕೆ ಇವರು ಭಾಳ ಸವಲತ್ತುಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇವರಿಗೆ ಆಕಾಂಕ್ಷಿ ಆಗಿದ್ದು ಇವ್ರಿಗೆ ಟಿಕೆಟ್ ನೀಡಬೇಕೆಂದು ವಿನಂತಿ ನಮ್ಮದು. ಚಿಕ್ಕಬಳ್ಳಾಪುರ ಅಂತ ಇಲ್ಲ, ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ತಾಲೂಕುಗಳು ಬರುತ್ತೆ ಅಲ್ಲೆಲ್ಲ ಸಮಾಜ ಸೇವೆಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಿಂದಿನ 3-4 ವರ್ಷದಿಂದ MS ರಾಮಯ್ಯ ಟ್ರಸ್ಟ್ನಲ್ಲಿ ಅದರಲ್ಲಿ ಅಡಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಭಾಳ ಬಂದಿದ್ದಾರೆ. ಆದ್ದರಿಂದ ಏನಿದೆ, ಯೂತ್ ಕೂಗು ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರ ಒಂದು ಧ್ವನಿ ಹಾಗೂ ಯುವಕರ ಒಂದು ಕೂಗು ಏನಿದೆ, ಈ ಬಾರಿ ರಕ್ಷಾರಾಮಯ್ಯಣ್ಣನವ್ರಿಗೆ ಟಿಕೆಟ್ ನೀಡಬೇಕು, ಲೋಕಸಭಾ ಕ್ಷೇತ್ರಕ್ಕೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡಬೇಕಂತ ಒಂದು ಮನವಿ. ನಾವೇನು ವೀರಪ್ಪ ಮೊಯ್ಲಿ ಅವ್ರಿಗೆ ಬೇಡ ಅಂತ ಏನು ಹೇಳ್ತಾ ಇಲ್ಲ. ಅವರು ಒಬ್ಬ ಹಿರಿಯ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳು, 2 ಸರಿ ಅವರು ಗೆದ್ದಿದ್ದಾರೆ. ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮಾಡಿದ್ದಾರೆ. ನಾವು ಅವರ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ. ಏನಂದರೆ ಈ ಸರಿ ಈ ಹಿಂದಿನ ಕರೋನಾ ಏನು ಬಂದಿತ್ತು 2019ಇಂದ, ಆ ಟೈಮಲ್ಲಿ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ನೀಡಿದ್ದಾರೆ, ಸೇವೆ ಎಲ್ಲ ಮಾಡಿದ್ದಾರೆ. ಇವ್ರು ಫ್ಲೈಟಲ್ಲಿ ಇರುವಾಗೂ ನಾವು ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರೇನು ನಮಗೆ ಸ್ಪಂದಿಸಿ ನಮಗೆ ಬೆಡ್ ಇಲ್ದಿರೋ ಟೈಮಲ್ಲಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮದು ಒಂದು ಏನು ಮನವಿ ಇದೆ, ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇವ್ರಿಗೆ ಕೊಟ್ಟಿದ್ರೆ, ಕಾಂಗ್ರೆಸ್ ಟಿಕೆಟನ್ನು ನೀಡಿದ್ರೆ ಜಯಶೀಲರನ್ನಾಗಿ 101% ಗೆಲುವು ಇವ್ರದ್ದೇ ಆಗುತ್ತೆ. ಆದ್ದರಿಂದ ನಾವು ಏನು ಹೇಳ್ತಾ ಇದ್ದೀವಿ, ನಿಮಗೆ ಒಂದು ಮನವಿ, ರಕ್ಷಾರಾಮಯ್ಯ ಅವ್ರಿಗೆ ಈ ಸರಿ 2024ನೇ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡಿ. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತೇಳಿ, ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಡಿಸ್ಟಿಕ್ ಇದರಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಕಾಂಗ್ರೆಸ್ ಪಕ್ಷ ಏನಿದೆ, ಈ ಪಕ್ಷದಲ್ಲಿ ನಾವು ಪಕ್ಷಕ್ಕೆ ದುಡಿಯೋ ಅಂಥ ಕೆಲಸ ಮಾಡ್ತಿದ್ದೇವೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತುಂಬ ನಿರುದ್ಯೋಗಗಳಿರೋದ್ರಿಂದ ಯೂತ್ಸು ಬೆಳಿಬೇಕು. ಹಂಗಾಗಿ ನಿರುದ್ಯೋಗ ಸಮಸ್ಯೆಗಳು ತುಂಬಾ ಇದೆ. ಯೂತ್ಸ್ನ ಬೆಳೆಸಬೇಕು. ಹಂಗಾಗಿ ನಮಗೆ ಈ ಬಾರಿ ರಕ್ಷಾರಾಮಯ್ಯ ಅಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ಯುವಕರಿಗೆಲ್ಲ ಸ್ಫೂರ್ತಿ ಅನ್ನೋದಿರುತ್ತೆ. ತುಂಬ ನಿರುದ್ಯೋಗ ಸಮಸ್ಯೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇರೋದ್ರಿಂದ ಇವ್ರಿಗೆಲ್ಲ ಬೆಳಿಬೇಕಂತ ಒಂದು ಆಶಯ ನಮ್ಮ ರಕ್ಷಾರಾಮಯ್ಯಣ್ಣವ್ರು ಇಟ್ಕೊಂಡಿದ್ದಾರೆ. ಹಿರಿಯರಿಗೆ ಅವಕಾಶ ಕೊಟ್ಟಿದ್ದೀರಾ, ಈ ಸಲ ಒಂದ್ಸಲ ಯುವಕರಿಗೆ ಅವಕಾಶ ಕೊಡಿ. ಯೂತ್ ಬೆಳೆಯುತ್ತೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ.